ನಮಗೆ ಏರ್ಪೋರ್ಟ್ ಟ್ಯಾಕ್ಸಿ ಅವ್ರಿಗೆ ಇಲ್ಲಿ ತುಂಬ ಸಮಸ್ಯೆ ಆಗ್ತಾಯಿದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹೊರಗಡೆ ಸೈಡ್ ಪಿಕಪ್ ಅವರು, ರ್ಯಾಪಿಡೋ, ನಮ್ಮ ಯಾತ್ರೆ ಇತ್ಯಾದಿ ಸುಮಾರು ಕಂಪ್ನಿಗಳ ಕಡೆಯಿಂದ ನಮ್ಮ ಏರ್ಪೋರ್ಟ್ ಟ್ಯಾಕ್ಸಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಇನ್ನೊಂದೇನೆಂದರೆ ನಮಗೆ 24 ಅವರ್ಸ್ಗೆ 1.5 ಡ್ಯೂಟಿ ಇಲ್ಲ 2 ಡ್ಯೂಟಿ ಅಷ್ಟೇ ಆಗ್ತಾ ಇರೋದು. ನಾವು ಫ್ಯಾಮಿಲಿ ಎಲ್ಲ ಬಿಟ್ಟು ಮನೆ ಮಠ ಬಿಟ್ಟು 24 ಅವರು ಬಿಸಿಲಲ್ಲಿ ಕಾಯ್ದು ಡ್ಯೂಟಿ ಮಾಡೋಕ್ಕೆ ಹೋದರೆ ಒಂದು ಟೈಮಲ್ಲಿ ಶಾರ್ಟ್ ಟ್ರಿಪ್ ಸಿಕ್ಕೋಗುತ್ತೆ. 1,000 ಕೂಡ ಬಿಸ್ನೆಸ್ ಮಾಡೋಕ್ಕಾಗ್ತಾಯಿಲ್ಲ. ಆ ಪರಿಸ್ಥಿತಿಲಿ ಇದ್ದೀವಿ. ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಸುಮಾರು ದಬ್ಬಾಳಿಕೆ ಮತ್ತು ಜಾಸ್ತಿ ರಫಾಗಿ ಮಾತಾಡೋದು, ನಿನ್ನ ಕೈಲಿ ಏನಾಗುತ್ತೆ ಮಾಡ್ಕೋಬೇಕು ಅನ್ನೋದು, ಈ ಥರ ಎಲ್ಲ ಸಮಸ್ಯೆಗಳು ತುಂಬ ನಡೀತಾ ಇದ್ದಾವೆ ಸರ್. ತುಂಬ ಹೊತ್ತು ಇಲ್ಲಿ ಏನಾದರೂ ಅವರು ಓಡಿಸಿದ್ರೆ ಮತ್ತೆ ರೌಂಡ್ ಹಾಕೊಂಡು ಬರ್ತಾರೆ. ಮತ್ತೊಂದು ಸತಿ ಅವ್ರಿಗೆ ಒಂದು ಸತಿ ಅಲ್ಲ, ನೀವು ಬೆಳಗ್ಗೆ ಸಂಜೆ ತನಕ ನೀವು ಸೆಕ್ಯೂರಿಟಿ ಇಟ್ಟು CSF ಅವ್ರು ಇಟ್ಟು ಓಡಿಸ್ತಾಯಿದ್ರು. ರೌಂಡ್ ಹಾಕೊಂಡು ಮತ್ತೆ ಬರ್ತಾನೆ ಇರ್ತಾರೆ. ಆ ಥರ ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ನಮಗಂತೂ ಇಲ್ಲಿ ಬಿಸ್ನೆಸ್ಸು ತುಂಬಾ ಅಧ್ವಾನ ಆಗೋಗಿದೆ. ಕಾರ್ ಝೋನ್ ರೆಂಟ್ ಟ್ರಾವೆಲ್ಸ್ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಹೊರಗಡೆಯಿಂದ ಬೇರೆಯವರೆಲ್ಲ ಬಂದುಬಿಟ್ಟು ಪರ್ಸನಲ್ ಪಿಕಪ್ ಎಲ್ಲ ಮಾಡೋಕ್ಕೆ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಏನು ಮಾಡ್ತಾರೆ, ಕೌಂಟರ್ ಹತ್ರ ಅಲ್ಲಿ ಇಲ್ಲಿ ನಿಂತ್ಕೊಂಡಿರ್ತಾರೆ. ಕಸ್ಟಮರ್ನ ಅಬ್ಸರ್ವ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕಸ್ಟಮರ್ ಬಂದಿದ ತಕ್ಷಣ ಹೋಗ್ಬಿಟ್ಟು ಅಪ್ರೋಚ್ ಮಾಡ್ತಾರೆ. ಟ್ಯಾಕ್ಸಿ ಬೇಕಾ, ಏರ್ಪೋರ್ಟ್ ಟ್ಯಾಕ್ಸಿ ಇದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾದ್ಮೇಲೆ ಅವ್ರಿಗೆ ಮೋಸ ಮಾಡ್ತಾರೆ. ಲೈಕ್ 1,200 2,000 ರೂಪಾಯಿ ಆಗೋದು ಬಿಲ್ಲು 3,000 4,000 ಚಾರ್ಜ್ ಮಾಡ್ತಾ ಇದ್ದಾರೆ. ಚಾರ್ಜ್ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಫೇಕ್ ಬಿಲ್ಗಳು ಕೊಡ್ತಾ ಇದ್ದಾರೆ. ಅದಾದಮೇಲೆ ಕಂಪ್ನಿ ಹೆಸರು ಏನು ಮಾಡ್ತಾ ಇದ್ದಾರೆ, ಕಾರ್ ಝೋನ್ ರೆಂಟ್ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ತುಂಬ ಲಾಸ್ ಆಗ್ತಾ ಇದೆ. ಆ ಬಿಲ್ ನಮ್ಗೆ ಬರಬೇಕು. ನಾವೇನಿದೆ ರೆವೆನ್ಯೂ ಶೇರ್ ಎಲ್ಲ ಮಾಡ್ತಾ ಇದ್ದೀವಿ, BL ಅವ್ರಿಗೆ, ಗೌರ್ಮೆಂಟ್ ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಇದೆಲ್ಲ ಮೋಸ ಆಗ್ತಾ ಇದೆ. ಇದನ್ನು ತಡಿಬೇಕು, ಸ್ಟಾಪ್ ಮಾಡಬೇಕು. ಸೈಡ್ ಪಿಕಪ್ಪು ಹೇಳೋಕ್ಕಾಗಲ್ಲ ಸರ್. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಒಂದು 2-3 ಅವರ್ಗೆಲ್ಲ ಒಂದು 5-6 ಗಾಡಿ 8 ಗಾಡಿ ಅಂತೂ ಹೋಗ್ತಾ ಇರುತ್ತೆ. ಅದು ಏರ್ಪೋರ್ಟಿಂದನೂ ರೆವೆನ್ಯೂ ಲಾಸ್ ಆಗ್ತಾ ಇದೆ. ಇದೆಲ್ಲ ಅವರು ಪರ್ಸನಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು EMI ಇಲ್ಲ, ಏನೂ ಇಲ್ಲ, ಯಾರಿಗೂ ಕೊಡೋಂಗಿಲ್ಲ. ಇದೆಲ್ಲ ತುಂಬ ಲಾಸ್ ಆಗ್ತಾ ಇದೆ. ಇದನ್ನು ತಡಿಬೇಕು, ಸ್ಟಾಪ್ ಮಾಡಬೇಕು. ಇದನ್ನು ಇಲ್ಲ ಪ್ರಶ್ನೆ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ, ಆಯ್ತು ಓಕೆ ಮಾತಾಡೋಣ ಹೇಳೋಣ ಅಂತಾರೆ. ನಾವು ಕಂಪ್ಲೇಂಟ್ ಮಾಡ್ತೀವಿ, BL ಅವ್ರಿಗೂ ಕಂಪ್ಲೇಂಟ್ ಮಾಡ್ತೀವಿ. ಅವ್ರು ಬಂದುಬಿಟ್ಟು ಎಲ್ಲ ಚೆಕ್ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಹೋಗೋ ಅಷ್ಟಕ್ಕೆ ಇರಲ್ಲ. ನಮಗೆ BL ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಇದೆ. ಲ್ಯಾಂಡ್ ಸೈಡು ಕಮರ್ಷಿಯಲ್ ಎಲ್ಲ ಬೇಗ ಬರ್ತಾರೆ, ಚೆಕ್ ಮಾಡ್ತಾರೆ ಯಾರಿದ್ದಾರೆ ಏನಂತ, ಇಮಿಡಿಯೇಟ್ ಆಗಿ ಬರ್ತಾರೆ. ಬಟ್ ಅಷ್ಟೊಳಗಡೆ ಏನು ಮಾಡ್ತಾರೆ ಅವರು, ಬೇರೆ ಗಾಡಿಗಳಿಗೆ ಅವ್ರೇನು ಮಾಡ್ತಾರೆ, ಗಾಡಿ ತೊಗೊಂಬಂದು ನಿಲ್ಸಲ್ಲ. ಇಲ್ಲಿ ಬೇರೆಯವ್ರ ಕಡೆಯಿಂದ ಬರ್ತಾರೆ, ಫೋನ್ ಮಾಡ್ತಾರೆ. ಅವ್ನು ಬಂದಿದ ತಕ್ಷಣ ಕಸ್ಟಮರ್ಗೆ ಗಾಡಿ ಅದು ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೂ ಹಿಡಿಯೋಕೆ ಆಗ್ತಾ ಇಲ್ಲ. ಅದರಿಂದ ಇದೇನಾದರೂ ಒಂದು ಸಮಸ್ಯೆಗೆ ಕ್ಲಿಯರ್ ಮಾಡಬೇಕು. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದು ತಗೊಳ್ಳಿ, ಹೈಲೈಟ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ನಮಗೂ ಇದರಿಂದ ತುಂಬ ಲಾಸ್ ಆಗ್ತಾ ಇದೆ.